ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೇಳೋದಕ್ಕೆ ಅದು ತಾಲೂಕು ಸರ್ಕಾರಿ ಆಸ್ಪತ್ರೆ. ಕರೆಂಟ್ ಇಲ್ಲದೆ ಅಲ್ಲಿದ್ದಂಥ ವೈದ್ಯರು ಮೊಬೈಲ್ ಟಾರ್ಚ್ನಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ತಾಲೂಕು ಆಸ್ಪತ್ರೆಯ ಅವ್ಯವಸ್ಥೆ ಇದು. ವಿದ್ಯುತ್ ಕೈಕೊಟ್ಟ ಹಿನ್ನೆಲೆಯಲ್ಲಿ ಅಲ್ಲಿದ್ದಂಥ ವೈದ್ಯರು ಚಿಕಿತ್ಸೆ ಕೊಡೋದಕ್ಕೆ ಮೊಬೈಲ್ ಟಾರ್ಚ್ ಲೈಟನ್ನು ಬಳಸಿದ್ದಾರೆ. ನೋಡಿ ಎಂಥ ಅವ್ಯವಸ್ಥೆ ಆಗರವಾಗಿದೆ ತಾಲೂಕು ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿ. ಜನರೇಟರ್ ಇತ್ತು, ಜನರೇಟರ್ ಕೆಟ್ಟು ಹೋಗಿ ವಾರ ಕಳೆದಿದೆ, ಆದರೂ ಕೂಡ ಅದರ ರಿಪೇರಿ ಆಗಿಲ್ಲ. ದುರಸ್ತಿ ಮಾಡಿಸಿದ ಆಸ್ಪತ್ರೆಯ ಆಡಳಿತ ಮಂಡಳಿಯ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ದಿನಗಳಿಂದ ಜೋರು ಮಳೆ ಆಗ್ತಾ ಇದೆ. ಮೊಳಕಾಲ್ಮೂರು ತಾಲೂಕು ಆಸ್ಪತ್ರೆಯಲ್ಲಿ ವಿದ್ಯುತ್ ಇಲ್ಲ. ಈ ಸಮಯ ಮಳೆಗಾಲ, ಜನರೇಟರ್ ಇರಬೇಕು ಅನ್ನುವ ಕನಿಷ್ಠ ಜ್ಞಾನವೂ ಕೂಡ ಕನಿಷ್ಠ ಪ್ರಜ್ಞೆಯೂ ಕೂಡ ಅವರಿಗೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಜನರೇಟರ್ ಹಾಳಾಗಿ 1 ವಾರ ಆಗಿದೆ. 3 ದಿನದಿಂದ ಚಿತ್ರದುರ್ಗ ಮೊಳಕಾಲ್ಮೂರು ಈ ಭಾಗದಲ್ಲ ವಿಪರೀತ ಮಳೆ ಇದೆ. ಕರೆಂಟ್ ಇಲ್ಲ. ಕರೆಂಟ್ ಇಲ್ಲದೆ ಆಸ್ಪತ್ರೆ ಒಳಗಡೆ ವೈದ್ಯರು ಟಾರ್ಚ್ ಲೈಟ್ನಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಇರುವಂಥ ದೃಶ್ಯ ಇದು. ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ದಿನಗಳಿಂದ ಜೋರು ಮಳೆಯಾಗಿ ಕರೆಂಟ್ ಇಲ್ಲದೆ ಆಸ್ಪತ್ರೆಯ ಜನರೇಟರ್ ಕೆಟ್ಟೋಗಿ 1 ವಾರ ಕಳೆದರೂ ಕೂಡ ಅದನ್ನು ದುರಸ್ತಿ ಮಾಡಲಿಲ್ಲ ಆಸ್ಪತ್ರೆಯ ಆಡಳಿತ ಮಂಡಳಿ. ಮೊಳಕಾಲ್ಮೂರು ತಾಲೂಕು ಆಸ್ಪತ್ರೆಯಲ್ಲಿ ಈ ಅವ್ಯವಸ್ಥೆ. ಹಲವೆಡೆ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಬೆಳಕಿಲ್ಲದೆ ಆಸ್ಪತ್ರೆಯ ರೋಗಿಗಳಿಗೆ ನರಕ ಯಾತನೆ ಒಂದು ಕಡೆಯಲ್ಲಾದರೆ ಆಸ್ಪತ್ರೆಯಲ್ಲಿ ಫ್ಯಾನ್ ಎಲ್ಲ ಬೇಕೇ ಬೇಕಾಗುತ್ತೆ. ಅದ್ರ ಜೊತೆಗೆ ಆ ಮಿಷಿನು ಈ ಮಿಷಿನು ವರ್ಕ್ ಆಗಬೇಕಾದ್ರೆ ಅಲ್ಲಿ ಕರೆಂಟ್ ಬೇಕೇ ಬೇಕು. ಹೀಗೆಲ್ಲ ಇರುವಾಗ ಆಸ್ಪತ್ರೆ ವೈದ್ಯರು ಟಾರ್ಚ್ ಇಟ್ಕೊಂಡು ರೋಗಿಗಳಿಗೆ ಚಿಕಿತ್ಸೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ನೋಡಿ ಎಂಥ ಅವ್ಯವಸ್ಥೆ ಅಂತೇಳಿ. ಈ ಕುರಿತಾಗಿ ನಮ್ಮ ಜೊತೆಲಿ ಮಾತಾಡೋದಕ್ಕೆ ಅದೇ ತಾಲೂಕು ಆಸ್ಪತ್ರೆಯ ವೈದ್ಯರಾಗಿರುವ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಸರ್ ಮಳೆಗಾಲ, ಕರೆಂಟ್ ಹೋಗುತ್ತೆ ಬರುತ್ತೆ ಇರುತ್ತೆ. ಆಸ್ಪತ್ರೆಯಲ್ಲಂತೂ ಕರೆಂಟ್ ಬೇಕೇ ಬೇಕು. ಇಲ್ಲದೆ ಹೋದ್ರೆ ಜನರೇಟರ್ ಆದ್ರೂ ಇರಬೇಕು. ಏನ್ ಕತೆ ಸರ್ ಇದು? ಪ್ರಾಬ್ಲಮ್ ಆಗಿದೆ ಸರ್. ಅದು ರಿಪೇರಿ ಆಗಿ ಏನೋ ಸರ್ವಿಸಿಗೆ ಬಂದಿದೆ ಸರ್. ಇವತ್ತು ಬರ್ತಾ ಇದ್ದಾರೆ, ಹಿರಿಯೂರು ಬಿಟ್ಟಿದ್ದಾರೆ, ಟೆಕ್ನಿಷಿಯನ್ ಬರ್ತಾ ಇದ್ದಾರೆ. ನಾವು ಇಲ್ಲೇ ಲೋಕಲ್ ಟೆಕ್ನಿಷಿಯನ್ ಕರೆಸಿ ನೋಡಿದ್ವಿ, ಅದು ಯಾಕೆ ಸರಿ ಹೋಗ್ಲಿಲ್ಲ. ಹಂಗಾಗ್ಬಿಟ್ಟು ಪ್ರಾಬ್ಲಮ್ ಅದೇ. ಕಂಪ್ನಿ ಕಡೆಯಿಂದ ಇವತ್ತು ಬರ್ತಾ ಇದ್ದಾರೆ ಸರ್. ಇವತ್ತು ಎಷ್ಟಾಯ್ತಿದ್ರು ರೆಡಿ ಆಗುತ್ತೆ. ಕರೆಂಟ್ ಹೋದಾಗ ಒಂದು 5 ನಿಮಿಷ 10 ನಿಮಿಷ ಅಷ್ಟೇ ಪ್ರಾಬ್ಲಮ್ ಆಗುತ್ತೆ ಸರ್. ಬೇರೆ ಹಂಗೇನು ಯಾವುದೇ ವಿಧದ ತೊಂದರೆ ಆಗಿಲ್ಲ ಸರ್. ಆಸ್ಪತ್ರೆಯಲ್ಲಿ ಏರ್ ಕಂಡೀಷನ್ ಆಗಿರ್ಬೋದು ಅಥವಾ ಫ್ಯಾನ್ ಆಗಿರ್ಬೋದು ಅಥವಾ ಈ ರೀತಿ ಮಿಷಿನ್ಗಳಾಗಿರ್ಬೋದು ಆಪರೇಟ್ ಆಗೋದಕ್ಕೆ ಕರೆಂಟ್ ಬೇಕೇ ಬೇಕು ಅನ್ನುವ ಒಂದು ಸಾಮಾನ್ಯ ಪರಿಜ್ಞಾನ ತಮ್ಗಿದೆಯಲ್ಲ ಸರ್? ಸರ್ ಸರಿ ಮಾಡಿಸ್ತಾ ಇದ್ವಿ. ಅದು ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ, ಅದು ಏನೇನೋ ಪ್ರಾಬ್ಲಮ್ ಆಗ್ತೈತೆ. ಒಂದ್ಸರಿ ಮಾಡಿದ್ರು ಮತ್ತೆ ಪ್ರಾಬ್ಲಮ್ ಆಗ್ತೈತೆ. ಈಗ ಬೆಂಗಳೂರಿಂದ ಬರ್ತಾ ಇದ್ದಾರೆ ಸರ್, ಕಂಪ್ನಿಯವರು ಬಂದು ಸರಿ ಮಾಡ್ಬೇಕು ಜನರೇಟರ್. ಎಷ್ಟು ದಿನ ಬೇಕು ಸರ್? 1 ವಾರ ಆಯ್ತಂತಲ್ಲ ಸರ್? ಇಲ್ಲ ಸರ್, 1 ವಾರ ಅಂದ್ರೆ ಅದು ಸರಿ ಹೋಗ್ತಾ ಇಲ್ಲ ಸರ್. ರಿಪೇರಿ ಆದ್ರೂ ಇನ್ನೊಂದು ಪ್ರಾಬ್ಲಮ್ ಆಗ್ತಾ ಇದೆ, ಸರಿ ಹೋಗ್ತಾ ಇಲ್ಲ. ಅದು ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ ಸರ್. ಸರ್ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದೀರಿ ಸರ್ ನೀವು? ಸರ್ ಹಂಗಂತ ಏನಿಲ್ಲ, ಪ್ರಾಬ್ಲಮ್ ಆಗಿಲ್ಲ. ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದೀರಿ ಆಡಳಿತ ಮಂಡಳಿಯವರು ಸರ್. ಸರ್ ಹಂಗ ಹೇಳಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಆತರ ಏನು ಆಗಿಲ್ಲ ಸರ್. ನಾವು ಕರೆಂಟ್ ಹೋದಾಗ ಅಷ್ಟೇ ಪ್ರಾಬ್ಲಮ್ ಆಗ್ತಿರೋದು, ಬೇರೆ ಟೈಮಲ್ಲಿ ರನ್ನಿಂಗ್ ಇದೆ ಸರ್. ಬೇರೆ ಎಲ್ಲೇ ಈ ರೀತಿ ವ್ಯತ್ಯಯ ಆಗಿದ್ದಿದ್ರು ನಡೆಯುತ್ತೆ ಅನ್ಬೋದಿತ್ತು, ಆದ್ರೆ ಆಸ್ಪತ್ರೆ ಸರ್ ಅದು ತಾವು ಸರ್ ಬರ್ತಾ ಇದ್ದಾರೆ ಸರ್, ಸರಿ ಮಾಡಿದ್ದಾರೆ. ನಿನ್ನೆ ಸಾಹೇಬ್ರು ಬಂದಿದ್ರು, DH ಸಾಹೇಬ್ರು ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ, ಕಾಲ್ ಮಾಡಿದ್ದಾರೆ. ಈಗ ಬರ್ತಾ ಇದ್ದಾರೆ, ಆನ್ ದಿ ವೇ ಇದ್ದಾರೆ. ಇವತ್ತು ಆ ಟೆಕ್ನಿಕಾಸ್ಟ್ ಇವತ್ತೆಲ್ಲ ಸರಿ ಹೋಗ್ತದೆ. ಓಕೆ, ಆದಷ್ಟು ಬೇಗ ಅದನ್ನ ಸರಿಪಡಿಸಿ ಜನರ ಜೀವ ಉಳಿಸಿ ಸರ್, ಅಷ್ಟೇ ನಾವು ಕೇಳೋದು. ನಮ್ಮ ಕಳಕಳಿ ಕೂಡ ಅಷ್ಟೇ. ಥ್ಯಾಂಕ್ ಯು ಡಾಕ್ಟರ್ ಮಂಜುನಾಥ್ ಅವರೇ.